ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ನಾವಿವತ್ತು ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ, ಕುಂಭಮೇಳ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಒಬ್ಬನೇ ಬಂದಿದ್ದು ಲೈಫಲ್ಲಿ ಫಸ್ಟ್ ಟೈಮ್ ಗೈಸ್, ಸೋಲೋ ಟ್ರಿಪ್ಪು. ಅದು 2500 ಕಿಲೋಮೀಟರ್ಸ್ ಬಂದಿರೋದು. ಆ್ಯಕ್ಚುಲಿ ಫ್ರೆಂಡ್ ಬರಬೇಕಿತ್ತು, ಅನ್ಫಾರ್ಚುನೇಟ್ಲಿ ಅವನಿಗೆ ಟಿಕೆಟ್ ಸಿಕ್ಕಿಲ್ಲ. ಸೊ ಅದರಿಂದ ಒಬ್ಬನೇ ಬಂದಿದ್ದೀನಿ. ಕ್ರೇಜಿಯಾಗಿದೆ ಗೈಸ್, ಮ್ಯಾಸಿವ್ ಕ್ರೌಡ್ ಅಂದ್ಕೊಳ್ಳಿ, ಹ್ಯೂಜ್ ಆಗಿದೆ. ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಬಾಡೀಲಿ ಯಾವ್ಯಾವ ಪಾರ್ಟ್ಸು ಏನೇನಾಗಿದೆ ಗೊತ್ತಿಲ್ಲ ಗೈಸ್. ಪಿಸ್ಟನ್ನು, ಕಾರ್ಪೊರೇಟ್ರು, ವೈರಿಂಗು ಎಲ್ಲ ಹೋಗ್ಬಿಟ್ಟಿದೆ ಅಂದ್ಕೊಳ್ಳಿ. ಇವಾಗ ಹೋಗಿ ನೋಡ್ಬೇಕು ಏನೇನಾಗಿದೆ ಅಂತ. ಫುಲ್ ರಶ್ಶು ಗೈಸ್. ನೋಡ್ಬೋದು ನೀವು ಹಿಂದೆ ಎಷ್ಟು ಇದ್ದಾರೆ ನೋಡಿ, ರಶ್ ಹೆಂಗಿದೆ. ಬೇಜಾನ್ ಜನ ಅಂದ್ಕೊಳ್ಳಿ, ಕಾಲಿಡೋಕ್ಕೆ ಜಾಗ ಇಲ್ಲ ಗಾಯ್ಸ್. ನೋಡ್ಬೋದು ಎಷ್ಟು ಜನ ಇದ್ದಾರೆ ನೋಡ್ರಿ ಗೈಸ್. ಇವಾಗ ಎಷ್ಟು ಇಳಿದ್ವಿ, ಬೇಜಾನ್ ರಶ್ ಅಂದ್ಕೊಳ್ರಿ ಗೈಸ್. ಒಂದು ಹೆಜ್ಜೆನೂ ಇಕ್ಕಾಗ್ತಾಯಿಲ್ಲ, ಬೇರೆ ಲೆವೆಲ್ ಅಂದ್ಕೊಳ್ರಿ ರಶ್ಶು. ಫುಲ್ಲು ಜನ ಅಲ್ಲಿ ನಿಲ್ಲಿಸಿದ್ದಾರೆ ಟ್ರೈನ್, ಅಲ್ಲಿಂದ ಬರ್ತಾಯಿದ್ದಾರೆ. ಇನ್ನು ಅಲ್ಲೆಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಗೈಸ್. ಬೇಜಾನ್ ಬಿಸಿಲು ಅಂದ್ಕೊಳ್ಳಿ, ಎಷ್ಟೇ ನೀರು ಕುಡಿದ್ರು ಇನ್ನೂ ನೀರು ದಾಹ ಆಗ್ತಾನೆ ಇದೆ. ಬೇಜಾನ್ ಬಿಸಿಲು ಗೈಸ್. ಇಲ್ಲಿ ಕ್ರೌಡ್ ಯಾವ ಥರ ಇದೆ ಅಂದರೆ ನೋಡ್ಬೋದು ನೀವು, ಬೇಜಾನ್ ಕ್ರೌಡು ಗೈಸ್. ಚಪ್ಪಲಿ ಕೂಡ ನಮ್ಮದು ಟ್ರೈನಲ್ಲೇ ಬಿಟ್ಬಿಟ್ಟಿದ್ದೀರಿ. ಆ ಕ್ರೌಡಲ್ಲಿ ಎಲ್ಲಿ ಹುಡುಕ್ತೀರಾ ಚಪ್ಪಲಿ ನೀವು? ಸೊ ಚಪ್ಪಲಿ ಕೂಡ ಬಿಟ್ಬಿಟ್ಟು ಹಾಗೆ ಹೋಗ್ತಾ ಇದ್ದೀರಿ ಇವಾಗ ಪಾದಯಾತ್ರೆ. ಸೊ ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಸಂಗಮ್ಗೆ. ಇವಾಗ ಆಟೋ ಇದಂತೆ, ನೋಡಬೇಕು. ಸೊ ಅದೆಷ್ಟು ತೊಗೊತಾರೆ ಏನು ಅಂತ ಹೋಗ್ತಾ ಹಂಗೆ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ ಗೈಸ್, 2,500 ಕಿಲೋಮೀಟ್ರ್ ಬಂದು ಸುಸ್ತಾಗಿ ನಾಷ್ಟ ಮಾಡ್ತಾಯಿದ್ದಾರೆ. ಕೈಕಾಲೆಲ್ಲ ಬಿದ್ದೋಗ್ಬಿಟ್ಟಿದೆ ಎಲ್ಲರದು. ಗೈಸ್ 40 ಗಂಟೆಗಳ ಪ್ರಯಾಣ ನಂತರ ಇವಾಗ ಇಳಿದಿದ್ದೀವಿ. ಆ್ಯಕ್ಚುಲಿ 38 ಅವರ್ ಇತ್ತು, ಟ್ರೈನ್ ಡಿಲೇ ಆಗಿದ್ದರಿಂದ 40 ಅವರ್ ಆಯಿತು. ಸೊ ಕೈಕಾಲೆಲ್ಲ ಬಿದ್ದೋಗ್ಬಿಟ್ಟಿದೆ. ಅದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಟ್ರೈನಲ್ಲಿ ಎಷ್ಟು ಅಂತ. ಎಲ್ಲ ಅಂದರೆ ಅಲ್ಲಿ ಮಲಗಿಬಿಡಿ. ಆ ಥರ ಒಂದು ಕ್ರೌಡು ನನ್ನ ಲೈಫಲ್ಲೇ ನಾನು ನೋಡಿಲ್ಲ. ಓ ಮೈ ಗಾಡ್, ಲಿಟ್ರಲಿ ಹ್ಯೂಜ್ ಕ್ರೌಡ್ ಅಂದ್ಕೊಳ್ಳಿ ಗೈಸ್. ಬಟ್ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇವಾಗ 12 ಕಿಲೋಮೀಟ್ರ್ ನಡಿಬೇಕು. ಸೊ 2.5 ದಿವಸ ಕುತ್ಕೊಂಡಿದ್ದಕ್ಕೂ ನಿಂತ್ಕೊಂಡಿದ್ದಕ್ಕೂ ಇವಾಗ 12 ಅವರ್ ನಡೆಯೋದಕ್ಕೂ ಕರಡಾಗಿರುತ್ತೆ ಬಾಡಿ ಗೈಸ್. 12 ಕಿಲೋಮೀಟ್ರ್ ನಡಿಬೇಕಲ್ಲ, ಇಲ್ಲೇ ಒಂದು ಊಟ ತೊಗೊಂಡಿದ್ದೀವಿ. ನೋಡ್ಬೋದು ನೀವು, ನಾಷ್ಟ ತಿನ್ಕೊಂಡು ಹೋಗ್ತಾ ಇರೋದೇ 12 ಕಿಲೋಮೀಟ್ರು. ಏನಂತೀರಾ ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ ಕ್ರೌಡು ಗೈಸ್. ಇವ್ರದ್ದು ತಿಂಡಿ, ಬ್ರೇಕ್ಫಾಸ್ಟ್, ಊಟ ಎಲ್ಲ ಬೇಜಾನ್ ಆಯಿಲಿ ಐಟಮ್ ಅಂದ್ಕೊಳ್ಳಿ. ಮೊಟ್ಟೆ ಬೋಂಡ, ಆಲೂ ಬೋಂಡ, ಈ ಥರ ಐಟಮು ಬೆಳಗ್ಗೆ ತಿನ್ನೋದು ಇವರು ನಾಷ್ಟ. ನಾನು 2 ದಿವಸದಿಂದ ಟ್ರೈನಲ್ಲಿ ಅದೇ ತಿಂದು ಬೇಜಾರಾಗ್ಬಿಟ್ಟಿದೆ. ಸೊ ಇಲ್ಲಿ ಬಂದು ಇಳಿದ್ರೆ ಮತ್ತೆ ಅದು ಪೂರಿ ಅಂತೆ. ಬೇಜಾನ್ ಎಣ್ಣೆ ಐಟಮು ಗೈಸ್. ನೀವೇನಾರು ಈ ಕಡೆ ಏನಾರು ಟ್ರಾವೆಲ್ಸ್ ಮಾಡೋಕ್ಕೆ ಬಂದರೆ ಆದಷ್ಟು ಮನೆ ಊಟನ ನೀವು ಕ್ಯಾರಿ ಮಾಡೋಕ್ಕೆ ಟ್ರೈ ಮಾಡಿ. ಬೇಜಾನು ಆಯಿಲ್ ಫುಡ್ ಅಂದ್ಕೊಳ್ಳಿ ಗೈಸ್. ಫ್ರೀ ನೀರು ಅಲ್ಲಲ್ಲಿ ನಿಮ್ಗೆ ಈ ಥರ ಫ್ರೀಯಾಗಿ ನೀರು, ಊಟ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಅವ್ರ ಅರ್ಕೆ ಆಗಿರ್ಬೋದು, ಅದು ಇನ್ನೊಂದಾಗಿರ್ಬೋದು, ಆ ಥರ ಹೊತ್ಕೊಂಬಂದು ಇಲ್ಲಿ ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಕೊಡ್ತಾ ಇರ್ತಾರೆ. ಸೊ ಕ್ರೇಜಿ ಗೈಸ್, ಆಸಮ್ ಅಂದ್ಕೊಳ್ಳಿ, ಮಸ್ತಾಗಿದೆ, ಎಲ್ಲ ಡಿಫ್ರೆಂಟ್ ಆಗಿದೆ ಅಂದ್ಕೊಳ್ಳಿ. ಇಲ್ಲಿ ಇನ್ನು ಒಳಗಡೆ ಹೇಗಿರ್ಬೋದು ಹೇಳಿ, ನೋಡೋಣ ಬನ್ನಿ ಹೇಗಿದೆ ಅಂತ. ಬಿಸಿಲು ಗಾಯ್ಸ್, ಬೇಜಾನ್ ಬಿಸಿಲು. ಇಲ್ಲಿ ಫುಲ್ಲು ಜಾಮು ಗಾಯ್ಸ್. ಬೇಜಾನ್ ಸ್ಲೋವಾಗಿ ಮೂವ್ ಆಗ್ತಾಯಿದೆ ಅಂದ್ಕೊಳ್ಳಿ. ಇನ್ನೇನು ಇನ್ನೊಂದು 3-4 ದಿನ ಇರೋದ್ರಿಂದ ಎಲ್ಲ ಕಡೆಯಿಂದ ಜನ ಬರ್ತಾ ಇರ್ತಾರೆ. ಸೊ ಬೆಸ್ಟು ನೀವು ನಡ್ಕೊಂಡು ಹೋಗೋದೇ ಬೆಸ್ಟು. ಇವ್ರಿಗಿಂತ ಮುಂಚೆ ನೀವು ರೀಚ್ ಆಗಿಬಿಡ್ತೀರ ಅಲ್ಲಿ. ಸೊ ಬೆಸ್ಟು ನೀವು ನಡ್ಕೊಂಡು ಹೋಗೋದು ಬೆಸ್ಟು. ಸೊ ನಿಮ್ಮದು ಗಾಡಿಗಳು ಏನೇ ತಂದಿದ್ರು ನೀವು ಅಲ್ಲೇ ಹಾಕ್ಬಿಟ್ಟು ಹೋದರೆ ಬೆಸ್ಟಾಗಿರುತ್ತೆ ಗಾಯ್ಸ್. ಫುಲ್ಲು ಸೆಕ್ಯೂರಿಟಿ ಇರುತ್ತೆ ಎಲ್ಲ ಕಡೆ. ಹಿಂಗೆ ಏನು ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ಅಂತ ನೋಡ್ತಾ ಇರ್ತಾರೆ.
ಇಲ್ಲಿ ಈ ಥರ ಎಲ್ಲ ಥರ ಒಂದು ಬಾತ್ರೂಮ್ ಫೆಸಿಲಿಟಿ ಕೂಡ ಇರುತ್ತೆ, ಯಾವುದೇ ಥರ ತೊಂದರೆ ಇರೋದಿಲ್ಲ. ಸೊ ನೋಡ್ಬೋದು ಗೈಸ್ ಎಷ್ಟು ಜನ ಇದ್ದಾರೆ ಅಂತ. ಸೊ ಗೈಸ್ ಹೋಗ್ತಾ ಇದ್ದೀವಿ. ಪ್ರಯಾಗ್ರಾಜಿಂದ ಟೋಟಲ್ 8 ಕಿಲೋಮೀಟ್ರ್ ಇರೋದು. ಸೊ ಇವಾಗ ನಡ್ಕೊಂಡೇ ಹೋಗ್ತಾ ಇದ್ದೀರಿ. ಸ್ವಲ್ಪ ಎನರ್ಜಿ ಇದೆ ಬಾಡಿಲಿ ಆ ಕಾರಣದಿಂದ. ಸೊ ಇನ್ನೊಂದು 2 ಕಿಲೋಮೀಟರ್ ಇದೆ, 2 ಕಿಲೋಮೀಟರ್ ಆದರೆ ರೀಚ್ ಆಗ್ತೀವಿ. ಗೈಸ್ ಬೇಜಾನ್ ಬಿಸಿಲು ಅಂದ್ಕೊಳ್ರಿ, ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ. ನಾವು ಹಿಂಗಂತೀವಿ, ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಪ್ರತಿಯೊಬ್ಬರು ಹೆಂಗೆ ನಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಕೋಲ್ ಹಿಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ ಗೈಸ್. ಗೈಸ್ ನಿಮ್ಗೆ ಈ ಥರ ಒಂದು ಖಾಲಿ ಕ್ಯಾನ್ಗಳು ಇಕ್ಕಿರ್ತಾರೆ. ಸೊ ಅದು ಗಂಗಾಜಲ ತೊಗೊಳಕ್ಕೆ ಖಾಲಿ ಕ್ಯಾನ್ ತೊಗೊಂಡು ನೀವು ಅಲ್ಲಿ ಇಟ್ಕೊಬೋದು. ಎಲ್ಲ ಥರ ಪೂಜೆ ಸಾಮಾನು ನಿಮಗೆ ರನ್ನಿಂಗಲ್ಲಿ ಸಿಗುತ್ತೆ ಗೈಸ್. ನೋಡ್ಬೋದು ಈಚ್ ಆ್ಯಂಡ್ ಎವ್ರಿ ಎಲ್ಲ ಏನು ಬೇಕು ಫೆಸಿಲಿಟಿ ಪ್ರತಿಯೊಂದು ಇಲ್ಲಿ ಮಾಡಿದ್ದಾರೆ. ಅಷ್ಟು ಕ್ಲೀನಾಗಿ ಸಿಸ್ಟಮ್ಯಾಟಿಕ್ಕಾಗೆ ಅಷ್ಟು ಕ್ಲೀನಾಗೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಗೈಸ್. ಕುಂಭಮೇಳ ಬಗ್ಗೆ ಹೇಳೋದಾದರೆ ಇದು ಪ್ರಪಂಚದ ಅತಿ ಹೆಚ್ಚು ಜನ ಸೇರುವ ಒಂದು ಸ್ಥಳ ಅಂತ ಹೇಳ್ಬೋದು. ದಿ ಲಾರ್ಜೆಸ್ಟ್ ಹ್ಯೂಮನ್ ಗ್ಯಾದರಿಂಗ್ ಇನ್ ಒನ್ ಪ್ಲೇಸ್ ಇನ್ ದ ವರ್ಲ್ಡ್ ಅಂತಾರಲ್ಲ, ಸೊ ಅದೇ ಕುಂಭಮೇಳ. ಮಹಾಕುಂಭಮೇಳಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಲೆ ನೋಡ್ರಿ, ಎಂತೆಂಥ ಕಲೆ ಇದೆ ನಮ್ಮ ಜನಕ್ಕೆ. ನೋಡಿ ಗೈಸ್, ಅಲ್ಲೇ ಸ್ನಾನ ಮಾಡ್ಬೋದು. ಇಲ್ಲಾಂದರೆ ಬೋಟ್ ತೊಗೊಂಡು 3 ನದಿ ಹರಿಯುತ್ತಾ ಇದೆಯಲ್ಲ, ಅಲ್ಲಿ ಕೂಡ ಹೋಗಿ ನೀರು ಅಲ್ಲೇ ಮುಂದೆಗಡೆ ಸ್ವಲ್ಪ ಗಲೀಜಾಗಿದೆ. ಬೆಸ್ಟು ನೀವು ಬೋಟ್ ತೊಗೊಂಡು ಅಲ್ಲೇ ಹೋಗಿ ಮಾಡೋದು ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಅಲ್ಲಿ ನೀರು ಅಷ್ಟು ಒಂದು ಪ್ಯೂರ್ ಆಗಿದೆ. ಸೊ ಅಲ್ಲಿ ಹೋಗಿ ಮಾಡೋದು ಬೆಸ್ಟು. ಗೈಸ್ ಜನ ಬರ್ತಾ ಇದ್ದಾರೆ, ನಿಲ್ತಾನೆ ಇಲ್ಲ, ನಾನ್ ಸ್ಟಾಪ್ ಬರ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ, ಕೋಟ್ಯಾಂತರ ಜನ ಬಂದಿದ್ದಾರೆ. ರಾಕ್ಷಸರು ಅದನ್ನು ಆ ಅಮೃತವನ್ನು, ಕುಂಭ ಅಮೃತವನ್ನು ಒಯ್ಯುವಾಗ ಅದನ್ನು ರಕ್ಷಣೆ ಮಾಡಲು ಮೋಹಿನಿ ವೇಷದಲ್ಲಿ ಬಂದು ಭಗವಾನ್ ವಿಷ್ಣು ಅದನ್ನು ಮೋಹಿನಿ ರೀತಿಯಲ್ಲಿ ತಗೊಂಬಂದಿರೋದು. ಅದನ್ನು ತಗೊಂಡು ಹೋಗೋ ಟೈಮಲ್ಲಿ, ಸಂರಕ್ಷಣೆ ಮಾಡಿ ಹೋಗೋ ಟೈಮಲ್ಲಿ ಅದು ಭೂಮಿಗೆ ಬಿದ್ದಿರೋದು ಒಂದು 4 ಡ್ರಾಪು. ನಮಗೆ ಇವಾಗ ಈ ಜಾಗ ಸೃಷ್ಟಿಯಾಗಿರೋದು ಹರಿದ್ವಾರ, ನಾಸಿಕ್, ಪ್ರಯಾಗ್ರಾಜು, ಆಮೇಲೆ ಉಜ್ಜಯಿನ್ ಅಂತ ಒಂದು 4 ಜಾಗ ಇಲ್ಲಿ ಪವಿತ್ರವಾದ ಸ್ಥಳ ಉತ್ಪಾದನೆ ಆಗಿರೋದು ಆಗಿದೆ. ಸೊ ಅಲ್ಲಿಗೆ ಇವಾಗ ಸಾವಿರಾರು ಕೋಟ್ಯಾಂತರ ಜನ ಬಂದು ಭಕ್ತಾದಿಗಳು ಅವರು ಪಾಪಕರ್ಮವನ್ನು ಕಳ್ಕೊಳಕ್ಕೆ ಇಲ್ಲಿ ಬಂದು ಸ್ನಾನ ಮಾಡ್ತಾರೆ. ಸೊ ಅದು ಇಲ್ಲಿನ ಒಂದು ಕತೆ ಗೈಸ್. 144 ವರ್ಷಗಳ ನಂತರ ಬರೋ ಕುಂಭಮೇಳ ಇದು.
ಬರುತ್ತೆ ನಿಮಗೆ 6 ವರ್ಷಕ್ಕೊಂದು ಬರುತ್ತೆ, 3 ವರ್ಷಕ್ಕೊಂದು ಬರುತ್ತೆ. ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ ಅಂತ. ಸೊ ಈ ಕುಂಭಮೇಳ ನೀವೇನು ನೋಡ್ತಾ ಇದ್ದೀರಾ, ಸೊ ಅದು ಬಂದ್ಬಿಟ್ಟು 144 ವರ್ಷ ಆದಮೇಲೆ ಬರೋವಂಥ ಒಂದು ಕುಂಭಮೇಳ. ಸೊ ಈ ಕುಂಭಮೇಳನ ನೋಡೋಕ್ಕೆ ಸಾಕಷ್ಟು ಜನ ನಿಮಗೆ ದೇಶ ವಿದೇಶದಿಂದ ಬರ್ತಾಯಿದ್ದಾರೆ. ಬರೀ ನಿಮಗೆ ಈ ಮಂತಲ್ಲೇ ನಿಮಗೆ 50 ಕೋಟಿ 30 ಲಕ್ಷ ಮೇಲೆ ಜನ ಬಂದು ವಿಸಿಟ್ ಮಾಡಿದ್ದಾರೆ. ಸೊ ಅಂಥ ಒಂದು ಪವಿತ್ರವಾದ ಸ್ಥಳ ಗೈಸ್. ಇವಾಗ ನಾವು ಹೋಗ್ತಾ ಇದ್ದೀರಿ ಸ್ನಾನಾಗೆ. ಸೊ ಇಲ್ಲಿ ಬೋಟ್ಗೆ 1000 ಕೇಳ್ತಾ ಇದ್ದಾರೆ, ಕಮ್ಮಿ ಮಾತಾಡೋಂಗೆ ಇಲ್ಲ, 1000 ಅಂತ ಇದ್ದಾರೆ. ಇಲ್ಲಿ ಒಂದಲ್ಲ ಎರಡಲ್ಲ 144 ವರ್ಷ ಆದಮೇಲೆ ಬರೋವಂಥ ಒಂದು ಕುಂಭಮೇಳ ಇದು. ಎಲ್ಲರೂ ಅದಕ್ಕೆ ಮಿಸ್ಸೇ ಮಾಡ್ದಿರ ದೇಶ ವಿದೇಶದಿಂದ ಗಣ್ಯರು, ನಮ್ಮ ಇವರು ಅಂಬಾನಿ ಆಗಿರ್ಬೋದು, ಬೇರೆ ಬೇರೆ ವಿದೇಶದವರಾಗಿರ್ಬೋದು, ಪ್ರತಿಯೊಂದು ಜನನೂ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು ಗೈಸ್, ಕ್ರೌಡು ಅಷ್ಟು ಸೈಕ್ ಕ್ರೌಡ್ ಅಂದ್ಕೊಳ್ಳಿ. ಒಳ್ಳೇದು ಮಾಡಲಿ. ನೋಡ್ಬೋದು पानी आप देख लीजिएगा, इधर के कैसे वहाँ कैसे. हाँ इधर अच्छा है. ये गंगा का क्या है, यमुना का है? ये गंगा का है वो वाला. अच्छा ಅದ್ಭುತವಾಗಿ ಆಗಿದೆ ಸ್ನಾನ ಎಲ್ಲ. ಈ ಥರ ಪ್ಯಾರಾಶೂಟ್ ಕೂಡ ಇರುತ್ತೆ ನಿಮಗೆ. ನೀವು ಯಾವ್ದು ಬೇಕು ಎಲ್ಲ ಥರ ಒಂದು ಫೆಸಿಲಿಟಿ ಇದೆ. ನೀವು ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಕೊಬೋದು ಗೈಸ್. ನಮಸ್ತೆ ಸ್ವಾಮಿ. ಸ್ವಾಮಿಗಳು ನಾಗಾ ಸಾಧುಗಳು ಇರ್ತಾರೆ ಇಲ್ಲಿ, ಜೊತೆಗೆ ಅಗೋರಿಗಳು ಇರ್ತಾರೆ. ಸೊ ಅವರು ಯಾವುದೇ ತರಹ ಬಟ್ಟೆಯನ್ನು ಹಾಕಿರೋದಿಲ್ಲ. ಸೊ ಅವರು ಹಂಗೆ ಹೇಳಿದ್ರು ಗೈಸ್. ಸೊ ಇಲ್ಲಿ ಒಬ್ಬನೇ ಬಂದ, ನಿಮಗೆ ಎಷ್ಟು ತಮ್ಮ ಇದ್ದಾರೆ, ರಾಮ ಲಕ್ಷ್ಮಣ ಈ ಥರ ಎಲ್ಲ ಅವರು ಒಂದು ಕರೆಕ್ಟಾಗಿ ಹೇಳಿದ್ರು. ನಮಸ್ತೆ ಆಶೀರ್ವಾದ ಮಾಡಿ ನನಗೆ ಇದು ಮಾಡಿದ್ರು ಗೈಸ್. ಇಲ್ಲಿಂದ ನಾಗಾ ಸಾಧುಗಳು ಮತ್ತು ಅಗೋರಿಗಳು ಯಾವ ಜಾಗದಲ್ಲಿ ಇದ್ದಾರೆ ಅವೆಲ್ಲ ಆ ಕಡೆ ಇದೆ. ಸೊ ನಾವು ಹಂಗೆ ಆ ಕಡೆಯಿಂದ ಹೋಗ್ಬೇಕಂತೆ. ಸೊ ಬನ್ನಿ ಹೋಗೋಣ, ಅಲ್ಲೆಲ್ಲ ಹೆಂಗಿದೆ ಏನು ತೋರಿಸ್ತೀನಿ. ಸೊ ಇಲ್ಲಿ 2 ಥರ ಇದು ಸಾಧುಗಳಿರ್ತಾರೆ, ಸಾಧುಗಳು ಮತ್ತು ಅಗೋರಿಗಳು. ಸೊ ಅಗೋರಿ ಅವರು ಬಂದ್ಬಿಟ್ಟು ಶಿವನ ಪೂಜಿಸ್ತಾರೆ. ಸೊ ಈ ನಾಗಾ ಸಾಧು ಅವರು ಬಂದ್ಬಿಟ್ಟು ಅವ್ರ ಗುರುಗಳಾದ ಶಂಕರಾಚಾರ್ಯ ಅವ್ರನ್ನ ಪೂಜಿಸ್ತಾರೆ ಗೈಸ್. ಸೊ ಲಿಟ್ರಲಿ ಇಲ್ಲಿ ನೋಡ್ಬೋದು ನೀವು. ಸೊ ಅವರೆಲ್ಲ ಸಿಗೋ ಕಣ್ಣಿಗೆ ಕಾಣಿಸಲ್ಲ, ರೇರು ತುಂಬ. ನೀವು ಅಲ್ಲಿ ಇಲ್ಲಿ ನೋಡಿರ್ಬೋದು. ಸೊ ಈ ಮಹಾ ಕುಂಭಮೇಳದಲ್ಲಿ
ನಿಮಗೆ ಪ್ರತಿಯೊಂದು ಸಾಧುಗಳು ಅಘೋರಿಗಳು ಈ ಜಾಗಕ್ಕೆ ಬರ್ತಾರೆ. ನೀವು ಪ್ರತಿಯೊಬ್ಬರನ್ನು ನೋಡ್ಬೋದು, ಅವ್ರ ಆಶೀರ್ವಾದ ಪಡಿಬೋದು. ಸೊ ನೀವೇನೋ ಇಲ್ಲಿ ಮಹಾಕುಂಭ ಮೇಳ ಬರೋದು ಮಿಸ್ ಮಾಡ್ಕೊಂಡಿದ್ರೆ ಇಟ್ಸ್ ಓಕೆ. ನೆಕ್ಸ್ಟು 6 ವರ್ಷಕ್ಕೊಂದ್ಸತಿ 12 ವರ್ಷಕ್ಕೊಂದ್ಸತಿ ಎಲ್ಲ ಬರುತ್ತೆ. ಸೊ ಎಸ್ ಗಾಯ್ಸ್, ಬನ್ನಿ ಇವಾಗ ಅಲ್ಲಿ ಅಘೋರಿಗಳು ಮತ್ತು ಸಾಧುಗಳಿದ್ದವರಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಹೆಂಗಿದೆ ಏನು ಅಂತ ತೋರಿಸ್ತೀನಿ. ಗೈಸ್ 55 ಕೋಟಿಗೂ ಹೆಚ್ಚು ಜನ ಬಂದಿದ್ದಾರೆ ಇಲ್ಲಿ. ಸೊ ಇಲ್ಲಿ 30 ಜನಗಳ ಕಾಲು ತುಳಿತದಿಂದ ತೀರ್ಕೊಂಡಿರೋದಾಗಿರ್ಬೋದು, ಸಣ್ಣ ಪುಟ್ಟ ಇಂಜುರೀಸ್ ಆಗಿರ್ಬೋದು. ಸೊ ಎನಿವೆ ಗೈಸ್, ಇವಾಗ ಹೋಗ್ತಾ ಇದ್ದೀರಿ ಸಾಧುಗಳು ಅಘೋರಿಗಳು ಅವರು ಈ ಸೈಡು ಸೆಕ್ಟರ್ ನಂಬರ್ 20 ಸಮಥಿಂಗ್ ಏನೋ ಹೇಳಿದ್ರು. ಸೊ ಬನ್ನಿ ಇವಾಗ ಅಲ್ಲೋಗಿ ಅಲ್ಲೆಲ್ಲ ಹೇಗಿದೆ ಏನು ಅಂತ ತೋರಿಸ್ತೀನಿ. ಸೊ ಗೈಸ್, ಇವಾಗ 7 ಗಂಟೆ ಆಗಿರೋದ್ರಿಂದ ಇವಾಗ ಎಲ್ಲ ಕ್ಲೋಸಿಂಗ್ ಅಂತ ಇವಾಗ. ಸೊ ಹಂಗಾಗಿ ಬೆಳಿಗ್ಗೆ ಬನ್ನಿ ಸರ್ ಅಂತ ಇದ್ದಾರೆ. ನೋಡೋಣ, ಇಲ್ಲಿ ಕೆಲವೊಬ್ರು ಇರ್ತಾರೆ, ನೋಡ್ಸೋಕೆ ಟ್ರೈ ಮಾಡ್ತೀನಿ. ಮಹಾಕುಂಭಮೇಳ ಹೆಂಗಿದೆ, ಇಲ್ಲಿ ಜನ ಏನು ಅಂತೆಲ್ಲ ನೋಡ್ತಾರಲ್ಲ. ಸೊ ಈ ಥರ ಇರುತ್ತೆ, ಹೆವಿ ಕ್ರೌಡ್ ಅಂದ್ಕೊಳ್ಳಿ ಗೈಸ್, ಬೇರೆ ಲೆವೆಲ್ ಅಂದ್ಕೊಳ್ಳಿ. ಸೊ ಗೈಸ್, ಇವರು ಅಘೋರಿಗಳು ನಾಗಸಾಧುಗಳು ಮಹಾಕುಂಭಮೇಳಕ್ಕೆ ಎಲ್ಲರೂ ಇಲ್ಲಿ ಬಂದು ಸೇರ್ತಾರೆ. ಸೊ ಈ ಕುಂಭಮೇಳ ಮುಗಿದಿದ್ದೆ ಎಲ್ಲರೂ ಕಣ್ಮರೆ ಆಗಿಬಿಡ್ತಾರಂತೆ, ಯಾರೂ ಕಾಣಿಸ್ಕೊಳಲ್ಲ, ಇಷ್ಟಪಡಲ್ವಂತೆ ಅವರು. ಸೊ ಅವ್ರ ಪಾಡ್ಗೆ ಅವ್ರು ಹೋಗ್ಬಿಡ್ತಾರೆ. ಸೊ ಈ ಥರ ಇದೆ ಗೈಸ್, ಎಲ್ಲ ಇಂಟ್ರೆಸ್ಟಿಂಗ್ ಆಗಿರೋವಂಥ ಒಂದು ಇದನ್ನು ನೀವು ಇಲ್ಲಿ ತಿಳ್ಕೊಬೋದು. ಇದು ಒಳ್ಳೆ ಇತಿಹಾಸ ಇರೋವಂಥ ಒಂದು ಜಾಗ. ಗಾಯ್ಸ್, ಇವರು ಮಾತಾಡ್ತಾರೋ ಭಾಷೆನೇ ಅರ್ಥ ಆಗ್ತಾ ಇಲ್ಲ. ಕೆಲವೊಬ್ರು ಹಿಂದಿ ಮಾತಾಡ್ತಾವ್ರೆ, ಕೆಲವೊಬ್ರು ಅವ್ರದ್ದು ಯಾವುದೋ ಒಂದು UP ಭಾಷೆನೋ ಅನಿಸುತ್ತೆ, ಅದು UP ಭಾಷೆಯಲ್ಲಿ ಮಾತಾಡ್ತಾವ್ರೆ. ಸೊ ಒಂದು ಹೋಗ್ರಿ, ಹೆಂಗೋ ಅವ್ರಿಗೆ ಈ ಮೂಗರಿಗೆಲ್ಲ ನಾವು ಕೈಯಲ್ಲಿ 0 ಮಾಡಿಬಿಟ್ಟು ಹೇಳ್ತೀವಿ ಗೊತ್ತಾ. ಸೊ ಆ ಥರ ಆಗ್ಬಿಟ್ಟಿದೆ ನನ್ನ ಕತೆ. ಇಲ್ಲಿ ಅರ್ಥ ಮಾಡಿಸಿ ಮಾಹಿತಿ ಕಲೆಕ್ಟ್ ಮಾಡ್ತಾಯಿದ್ದೀವಿ ಗಾಯ್ಸ್. ಎಲ್ಲಿ ನೋಡಿದ್ರು ಇಲ್ಲಿ ಪೂರಿ ಆಮರ್ರೆ ಮೊಟ್ಟೆ ಬೋಂಡ ಕೊಡ್ತಾರೆ, ಆಲೂ ಬೋಂಡ ಕೊಡ್ತಾರೆ. ಏನಿದ್ರು ನಮಗೆ ನಮ್ಮ ಊಟ ತಿಂಡಿನೇ ಸರಿ. ರಾಗಿ ಮುದ್ದೆ, ಗಟ್ಟಿ ರೊಟ್ಟಿ, ಚಟ್ನಿ ಹಾಕೊಂಡು ತಿಂತಾಯಿದ್ರೆ ಅದು ಬೇರೆ ಲೆವೆಲ್ ಟೇಸ್ಟು. ಏನಂತೀರಾ? ಸೊ ಗೈಸ್, ಇಂಥ ಒಂದು ಶ್ರೇಷ್ಠವಾದ ಜಾಗಕ್ಕೆ ಬರೋಕ್ಕೂ ಅದೃಷ್ಟ ಮಾಡಿರಬೇಕೋ ಏನೋ ಗೊತ್ತಿಲ್ಲ. ಬಟ್ ನಾನಿಲ್ಲಿ ಬಂದಿರೋದು ತುಂಬಾ ಖುಷಿ ಇದೆ. ಸೊ ನೀವು ಮತ್ತೆ 144 ವರ್ಷ ನಂತರ ಈ ಕಡೆ ಏನಾರೋ ಬಂದರೆ ಈ ಜಾಗನ ತಪ್ಪದೆ ವಿಸಿಟ್ ಮಾಡಿ. ಎಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಗಾಯ್ಸ್, ನೋಡ್ಬೋದು ಇಳಿಯೋಕ್ಕೂ ಬಿಡ್ತಾ ಇಲ್ಲ, ಅವ್ರು ಹತ್ತೋರ್ಗೂ ಬಿಡ್ತಾ ಇಲ್ಲ. ಅದರಿಂದನೇ ಟ್ರೈನು ಒಂದು ಅರ್ಧ 1 ಅವರಿಂದ ನಿಂತಿದೆ. ಬೇಜಾನ್ ರಶ್ ಅಂದ್ಕೊಳ್ರಿ. ಇಂಥ ಒಂದು ರಶ್ಶು ನಾನು ಜಿಂದಗಿದಲ್ಲೇ ನೋಡಿಲ್ಲ.